ಕ್ಲಾಸ್ 10 ರಿಯಲ್ ನಂಬರ್ಸ್ ಎಕ್ಸಸೈಸ್ 1.1 ಅಲ್ಲಿ ಸಿಕ್ಸ್ತ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ವೈ 7 ಇಂಟು 11 ಇಂಟು 13 ಪ್ಲಸ್ 13 ಆ್ಯಂಡ್ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಆರ್ ಕಾಂಪೋಸಿಟ್ ನಂಬರ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಇಲ್ಲಿ ಕೊಟ್ಟಿರುವಂಥ ಎರಡು ಎಕ್ಸ್ಪ್ರೆಷನ್ಗಳು ಕಾಂಪೋಸಿಟ್ ನಂಬರ್ ಆಗಿದೆ, ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕೊಟ್ಟಿರುವಂತಹ ಫಸ್ಟ್ ಎಕ್ಸ್ಪ್ರೆಷನ್ನ ಬರ್ಕೊಳ್ತೀನಿ. ಫಸ್ಟ್ ಎಕ್ಸ್ಪ್ರೆಷನ್ ಏನಿದೆ, 7 ಇಂಟು 11 ಇಂಟು 13 ಪ್ಲಸ್ 13 ಅಂತ ಇದೆ. ಓಕೆ, ಈ ಎಕ್ಸ್ಪ್ರೆಷನಲ್ಲಿ ಎರಡು ಟರ್ಮ್ಗಳು ಇದೆ ನೋಡಿ. ಇದಿಷ್ಟು ಇಲ್ಲಿಂದ ಇಲ್ಲಿವರೆಗೂ ಒಂದು ಟರ್ಮು, ಇದಿಷ್ಟು ಒಂದು ಟರ್ಮ್ ಇದೆ. ಗೊತ್ತಾಗ್ತಾ ಇದೆಯಲ್ವಾ? 7 ಇಂಟು 11 ಇಂಟು 13 ಎಲ್ಲ ಇಂಟು ಇರೋದ್ರಿಂದ ಇದಿಷ್ಟು ಒಂದು ಟರ್ಮ್ ಆಯಿತು. ಪ್ಲಸ್ ಆದಮೇಲೆ ಇನ್ನೊಂದು ಟರ್ಮ್ ಇದೆ ನೋಡಿ. ಫಸ್ಟ್ ಟರ್ಮಲ್ಲಿ 13 ಇದೆ, ಸೆಕೆಂಡ್ ಟರ್ಮಲ್ಲೂ 13 ಇದೆ. ಹಾಗಾದರೆ ನಾನು ಏನು ಮಾಡ್ಬೋದು, 13 ಕಾಮನ್ ತೆಗಿಬೋದು. ಓಕೆ, 13 ಕಾಮನ್ ತೆಗಿತೀನಿ. ಹಾಗಾದರೆ ಉಳಿಯೋದೇನು, 7 ಇಂಟು 11 ಉಳಿಯುತ್ತೆ. 13 ಹೊರಗಡೆ ಬಂದಿದೆ, ಪ್ಲಸ್ಸಿಗೆ ಪ್ಲಸ್. ಈ 13 ಕಾಮನ್ ತೆಗೆದಿರೋದ್ರಿಂದ ಇಲ್ಲೇನೂ ಇಲ್ಲ ಅಂದರೆ 1 ಉಳ್ಕೊಳುತ್ತೆ. ಅಂದರೆ 13 1 13 ಅಂತ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 13 ಆಫ್ ನೋಡಿ, 7 11 77 ಪ್ಲಸ್ 1 ಆಯಿತು. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. 13 ಇಂಟು ಪ್ಲಸ್ ಇರೋದನ್ನ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು, 78 ಬಂತು. ಓಕೆ, ಈಸ್ ಈಕ್ವಲ್ ಟು 13 ಪ್ರೈಮ್ ನಂಬರ್ ಆಗಿದೆ. ಪ್ರೈಮ್ ನಂಬರ್ ಹಾಗೆ ಇಟ್ಕೊಂಡೆ. 78 ಇದೆಯಲ್ವಾ, ಇದನ್ನು ನಾವೇನು ಮಾಡೋಣ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ನೋಡಿ, 78 ಇದು ಈವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 3 6, 7 6 ಹೋದರೆ 1 ಉಳಿಯುತ್ತೆ. ಹಾಗಾದರೆ 18, 2 9 18 ಆಗೋಯಿತು. 39 ಆಡ್ ನಂಬರು, 2 ಇಂದ ಡಿವೈಡ್ ಆಗಲ್ಲ. 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 3, 3 ಇಂದ ಡಿವೈಡ್ ಆಗುತ್ತಾ? ಎಸ್, 3 ಇಂದ ಡಿವೈಡ್ ಆಗುತ್ತೆ. 3 1 3, 3 3 9. 13 ಪ್ರೈಮ್ ನಂಬರ್ ಆಗಿದೆ. ಹಾಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗಾದರೆ 78 ನಾನು ಯಾವ ರೀತಿಯಾಗಿ ಬರಿಬೋದು ಅಂದರೆ 2 ಇಂಟು 3 ಇಂಟು 13 ಆಗಿ ಬರಿಬೋದು. 2 ಇಂಟು 3 ಇಂಟು 13 ಅಂತ ಬರುತ್ತೆ. ಬೇಕಾದ್ರೆ ನಾವು ಇಂಟು 1 ಅಂತ ಬರೆದ್ರು ಏನೂ ಸಮಸ್ಯೆ ಇಲ್ಲ. ಇಂಟು 1 ಬರದೆ ಯಾಕೆ ಅಂತ ಹೇಳ್ತೀನಿ. ಓಕೆ, ನೋಡಿ, ಕೊಟ್ಟಿರುವಂಥ ಎಕ್ಸ್ಪ್ರೆಷನನ್ನು ನಾನು ಸಾಲ್ವ್ ಮಾಡಿ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೆದ್ರೆ ನೋಡಿ, 13 ಇಂಟು 2 ಇಂಟು 3 ಇಂಟು 13 ಇಂಟು 1 ಅಂತ ಬಂದಿದೆ. ಓಕೆ, ಇಲ್ಲಿ ನಮಗೆ ಎಷ್ಟು ಫ್ಯಾಕ್ಟರ್ಸ್ಗಳು ಬಂದಿದೆ ಅಂದರೆ 1 2 3 4 5 ಫ್ಯಾಕ್ಟರ್ಸ್ಗಳು ಬಂದಿದೆ. ಗೊತ್ತಾಗ್ತಾ ಇದೆಯಲ್ವಾ? ಈ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಿದಾಗ ನನಗೆ ಎಷ್ಟು ಫ್ಯಾಕ್ಟರ್ಸ್ ಬಂದಿದೆ, 5 ಫ್ಯಾಕ್ಟರ್ಸ್ ಬಂದಿದೆ. ಓಕೆ, ಈಗ ನೀವು ಇನ್ನೊಂದು ವಿಚಾರ ನೆನಪಿಟ್ಕೊಂಡಿರಿ. ಕೊಟ್ಟಿರುವಂಥ ನಂಬರು ಪ್ರೈಮ್ ನಂಬರ್ ಆಗಬೇಕು ಅಂದರೆ ನನಗೆ ಎಷ್ಟು ಫ್ಯಾಕ್ಟರ್ ಇರಬೇಕು, ಪ್ರೈಮ್ ನಂಬರ್ ಆದರೆ 2 ಫ್ಯಾಕ್ಟರ್ಸ್ ಇರಬೇಕು. ಕಾಂಪೋಸಿಟ್ ನಂಬರ್ ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರಬೇಕು. ನನಗೆ ನೋಡಿ, ಇಲ್ಲಿ 5 ಫ್ಯಾಕ್ಟರ್ಸ್ ಇದೆ ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಬಂದಿದೆ. ಹಾಗಾಗಿ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದೆ ಅಂದರೆ ಅವ್ರು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, ಕಾಂಪೋಸಿಟ್ ನಂಬರ್ ಆಗಿರುತ್ತೆ. Therefore, 7 into 11 into 13 plus 13 has more than 2 ಫ್ಯಾಕ್ಟರ್ಸ್. ಇಲ್ಲಿ ನನಗೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರೋದ್ರಿಂದ ಅವ್ರು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಾಗಿದೆ, ಈಸ್ ಎ ಕಾಂಪೋಸಿಟ್ ನಂಬರ್ ಆಗಿದೆ. ಈ ರೀತಿಯಾಗಿ ಇದನ್ನು ನಾನು ಸಾಲ್ವ್ ಮಾಡಬೇಕು. ಸೆಕೆಂಡ್ ಎಕ್ಸ್ಪ್ರೆಷನ್ನ ಬರ್ಕೊಂಡಿದ್ದೀನಿ. ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇಂಟು ಅಂತ ಬಂದಿರೋದ್ರಿಂದ ಇದಿಷ್ಟು ಒಂದು ಟರ್ಮ್ ಆಯಿತು. ಪ್ಲಸ್ ಆದಮೇಲೆ 5 ಇದೆಯಲ್ಲ, ಇದು ಇನ್ನೊಂದು ಟರ್ಮ್ ಆಯಿತು. ಎರಡೂ ಟರ್ಮಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನೋಡಿ, ಫಸ್ಟ್ ಟರ್ಮಲ್ಲಿ 5 ಇದೆ, ಸೆಕೆಂಡ್ ಟರ್ಮಲ್ಲೂ ಸಹ 5 ಇರೋದ್ರಿಂದ ನಾನು 5 ಏನು ಮಾಡ್ತೀನಿ, ಕಾಮನ್ ತೆಗಿತೀನಿ. 5 ಕಾಮನ್ ತೆಗೆದ್ರೆ ಒಳಗಡೆ ಉಳಿಯೋದೇನು, 7 ಇಂಟು 6 ಇಂಟು 5 ಹೊರಗಡೆ ಬಂದಿರೋದ್ರಿಂದ ನೆಕ್ಸ್ಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಕಾಮನ್ ಬಂದಿರೋದ್ರಿಂದ 1 ಉಳ್ಕೊಳುತ್ತೆ. ಓಕೆ, 5 ಆಫ್ ನೋಡಿ, ಇದಿಷ್ಟನ್ನು ನಾನು ಮಲ್ಟಿಪ್ಲೈ ಮಾಡಿದರೆ 1008 ಬರುತ್ತೆ. ಪ್ಲಸ್ 1 ಹಾಗೇ ಇದೆ, ಹಾಗೆ ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ 5 ಇಂಟು ನೋಡಿ, ಇವೆರಡರ ನಡುವೆ ಪ್ಲಸ್ ಇರೋದ್ರಿಂದ ಇವೆರಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದರೆ 1009 ಬರುತ್ತೆ. ಓಕೆ, 1009 ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಣ ಅಂತ ನೋಡ್ತೀನಿ, ಡಿವೈಡ್ ಮಾಡೋಣ ಅಂತ ನೋಡ್ತೀನಿ. ಆದರೆ 1009 ಅನ್ನೋದು ಪ್ರೈಮ್ ನಂಬರ್ ಆಗಿದೆ, ಇದನ್ನು ಡಿವೈಡ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೆಕ್ಸ್ಟಿಗೆ ನಾನು ಇಂಟು 1 ಅಂತ ಬರಿತೀನಿ. ಇಂಟು 1 ಅಂತ ಬರೆದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಈಗ ಅಬ್ಸರ್ವ್ ಮಾಡಿದರೆ ಈ ಎಕ್ಸ್ಪ್ರೆಷನನ್ನು ನಾನು ಸಾಲ್ವ್ ಮಾಡಿದ ಮೇಲೆ ಆನ್ಸರ್
ಆನ್ಸರ್ ನನಗೆ 5 ಇಂಟು 1000 9 ಇಂಟು 1 ಅಂತ ಬಂದಿದೆ. ಇಲ್ಲಿ ಟೋಟಲ್ ಎಷ್ಟು ಟರ್ಮ್ಗಳು ಬಂದಿದೆ? ಟೋಟಲ್ 3 ಟರ್ಮ್ ಬಂದಿದೆ. ಅಂದರೆ ಮೋರ್ ದ್ಯಾನ್ 2 ಟರ್ಮ್ಸ್ ಬಂದಿದೆ. ಮೋರ್ ದ್ಯಾನ್ 2 ಟರ್ಮ್ಸ್ ಬಂದಿರೋದ್ರಿಂದ ಈ ಎಕ್ಸ್ಪ್ರೆಷನ್ ಏನಾಗಿರುತ್ತೆ? ಕಾಂಪೋಸಿಟ್ ನಂಬರ್ ಆಗಿರುತ್ತೆ. Therefore, 7 into 6 into 5 into 4 into 3 into 2 into 1 plus 5 has more than 2 factors. ನನಗಿಲ್ಲಿ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರೋದ್ರಿಂದ ಅವ್ರು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಾಗಿದೆ? ಈಸ್ ಎ ಕಾಂಪೋಸಿಟ್ ನಂಬರ್ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. Seventh problem, there is a circular path around a sports field. Sonia takes 18 minutes to drive one round of the field while Ravi takes 12 minutes for the same. Suppose they both start at the same point and at the same time and go in the same direction. After how many minutes will they meet again at the ಸ್ಟಾರ್ಟಿಂಗ್ ಪಾಯಿಂಟ್? ಓಕೆ, ಈ ಕ್ವಶನ್ನ ಮೀನಿಂಗನ್ನು ತಿಳ್ಕೊಳ್ಳೋಣ. ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಸರ್ಕ್ಯುಲರ್ ಪಾತ್ ಇದೆ. ಆ ಸರ್ಕ್ಯುಲರ್ ಪಾತನ್ನು ಒಂದು ರೌಂಡನ್ನು ಕಂಪ್ಲೀಟ್ ಮಾಡೋದಕ್ಕೆ ಸೋನಿಯಾ 18 ಮಿನಿಟ್ಸನ್ನು ತಗೊಳ್ತಾ ಇದ್ದಾಳೆ, ರವಿ 12 ಮಿನಿಟ್ಸನ್ನು ತಗೊಳ್ತಾ ಇದ್ದಾಳೆ. ಓಕೆ, ಇಲ್ಲಿ ಒಂದು ಕಂಡೀಷನ್ ಹೇಳ್ತಾರೆ. ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಇಬ್ಬರೂ ಸಹ ಸೇಮ್ ಪಾಯಿಂಟಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್. ಇಬ್ಬರೂ ಸಹ ಒಂದೇ ಡೈರೆಕ್ಷನಲ್ಲೇ ಹೋಗ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ಸೇಮ್ ಪಾಯಿಂಟಿಂದ ಸೇಮ್ ಟೈಮಲ್ಲಿ ಸೇಮ್ ಡೈರೆಕ್ಷನಲ್ಲಿ ಏನು ಮಾಡ್ತಿದ್ದಾರೆ? ಇಬ್ಬರೂ ಸಹ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಈ ಥರ ಮಾಡಿದಾಗ ಸೋನಿಯಾ 18 ಮಿನಿಟ್ಸ್ ತೊಗೊಂಡ್ರೆ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ, ರವಿ 12 ಮಿನಿಟ್ಸನ್ನು ತೊಗೊಳ್ತಾ ಇದ್ದಾನೆ. ಹಾಗಾದರೆ ಅವರು ಎಷ್ಟು ಮಿನಿಟ್ಸ್ ಆದಮೇಲೆ ನೋಡಿ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಗೊತ್ತಾಗ್ತಾ ಇದೆಯಾ? ಎಷ್ಟು ನಿಮಿಷ ಆದಮೇಲೆ, ಆಫ್ಟರ್ ಅಂದರೆ ಎಷ್ಟು ನಿಮಿಷ ಆದಮೇಲೆ ಇಬ್ಬರೂ ಸಹ ಸೇಮ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ಮೀಟ್ ಆಗ್ತಾರೆ ಅಂತ. ಓಕೆ, ಈ ರೀತಿಯ ಕ್ವಶನ್ಗಳು ನಿಮಗೇನಾದರೂ ಬಂತಪ್ಪ ಅಂದರೆ ನೀವು ಮಾಡಬೇಕಾದ್ದಿಷ್ಟೇ, ಅಲ್ಲಿ ಕೊಟ್ಟಿರುವಂಥ ನಂಬರಿಗೆ ನೀವು LCM ಅನ್ನು ಫೈಂಡ್ ಮಾಡಿಬಿಟ್ರೆ ಮುಗಿತು, ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನಮಗಿಲ್ಲಿ ಈಗ ಏನು ಮಾಡಬೇಕು? LCM ಆಫ್ 18 ಆ್ಯಂಡ್ 12 ನಾವು ಮಾಡಬೇಕಾಗಿದೆ. ಓಕೆ, 12 ಮತ್ತು 18ಗೆ ನಾವೇನು ಮಾಡೋಣ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ನ ಮಾಡ್ಕೊಂಬಿಡೋಣ. ಓಕೆ, 18 ಈವನ್ ನಂಬರ್ ಅಲ್ವಾ, 2 ಇಂದ ಡಿವೈಡ್ ಆಗುತ್ತೆ ಪ್ರೈಮ್ ನಂಬರ್. 2 9s 18. ಓಕೆ, ಈಗ 3 ಇಂದ ಡಿವೈಡ್ ಆಗುತ್ತೆ. 3 3s 9 ಡಿವೈಡ್ ಆಯಿತು. ಇಲ್ಲಿಗೆ ಸ್ಟಾಪ್ ಆಯಿತು. 18 ಏನು ಬರಿಬೋದು? 2 ಇಂಟು 3 to the power of 2 ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ 12 ಬರಿತೀನಿ. ಗೊತ್ತಾಯ್ತಲ್ವಾ? 2 ಇಂಟು 3 to the power of 2 ಯಾಕೆ ಬರೆದ ಗೊತ್ತಾಯ್ತಾ? 3 ಅನ್ನೋದು 2 ಟೈಮ್ ಇರೋದ್ರಿಂದ ಪವರ್ 2 ಬಂತು. ನೋಡಿ, ಇದು 2 ಇಂದ ಡಿವೈಡ್ ಆಗುತ್ತೆ. 2 6 12, 2 3s 6 ಡಿವೈಡ್ ಆಯಿತು. ಇಲ್ಲಿ 2 2 ಇರೋದ್ರಿಂದ 2 to the power of 2 ಇಂಟು 3 ಬಂದೋಯಿತು. ಓಕೆ, ಈಗ ನಾವು LCM ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ 2ರಲ್ಲೂ ಇದೆಯಾ ಅಂತ ನೋಡ್ಕೋಬೇಕು. 2ರಲ್ಲೂ ಇದೆ ಇಲ್ಲಿ. ಓಕೆ, 2ರಲ್ಲೂ ಇರೋ ನಂಬರನ್ನು ಮಾರ್ಕ್ ಮಾಡಿಕೊಂಡು, ಓಕೆ, ಈಗೇನು ಮಾಡಬೇಕು? LCM ಮಾಡಬೇಕು ಅಂದರೆ 2ರಲ್ಲೂ ಇರುವಂಥ ನಂಬರಿನ ಹೈಯೆಸ್ಟ್ ಪವರನ್ನು ಬರಿಬೇಕು. ನೋಡಿ, ಇಲ್ಲಿ 2 to the power of ಏನಿಲ್ಲ ಅಂದರೆ 1 ಇದೆ, 2 to the power of 2 ಇದೆ. ಹಾಗಾದರೆ ಹೈಯೆಸ್ಟ್ ಪವರ್ ಇರೋದು ಅದು 2 to the power of 2 ಇಂಟು, ನೋಡಿ ಇಲ್ಲೂ ಸಹ ಏನಾಗಿದೆ? 2ರಲ್ಲೂ ನಂಬರ್ ಕಾಮನ್ ಆಗಿದೆ. 3 ಸ್ಕ್ವೇರ್ ಇದೆ. ಈ 2ರಲ್ಲೂ ಹೈಯೆಸ್ಟ್ ಪವರ್ ಇರೋದು ಯಾವುದಪ್ಪ ಅಂದರೆ 3 to the power of 2 ಇದೆ. ನೆಕ್ಸ್ಟು ನಮಗೆ ಇಲ್ಲಿ ಏನೇ ಕಾಮನ್ ಇಲ್ಲದೆ ಇರೋ ನಂಬರ್ ಇದ್ದಿದ್ದರೆ ಆ ನಂಬರು ಬರಿಬೇಕಿತ್ತು. ಆದರೆ ಇಲ್ಲಿ ಬೇರೆ ನಂಬರ್ಸ್ ಇಲ್ಲ, 2ರಲ್ಲೂ ಇರೋ ನಂಬರೇ ಇದೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 2 to the power of 2 ಅಂದರೆ 2ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. 2 2s 4 ಬರುತ್ತೆ. ಇಂಟು 3 to the power of 2 ಅಂದರೆ 3ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. 3 3s 9 ಬರುತ್ತೆ. ಓಕೆ, 4 9s 36 ಆನ್ಸರ್ ಬಂತು. 36 ಆನ್ಸರ್ ಬಂದಿದೆ. ಅದು ಅಂದರೆ ಮೀನಿಂಗ್ ಇಷ್ಟೇ, ಆಫ್ಟರ್ 36 ಮಿನಿಟ್ಸ್. ಗೊತ್ತಾಗ್ತಿದೆಯಾ? 36 ನಿಮಿಷ ಆದಮೇಲೆ ಅವರಿಬ್ಬರೂ ಸಹ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಮೀಟ್ ಆಗ್ತಾರೆ ಅಂತ. ಆಫ್ಟರ್ 36 minutes will they meet again at the starting ಪಾಯಿಂಟ್? ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ.